ಯಾಕ ನಾನು ಒಂದು ಮುಂಜಾನೆ ಬಂದೇನಿ ನಮ್ಮ ಮನೆಗೆ ಹೋಗ್ಬೇಕು ಮತ್ತೆ ಯಾರಿಗಾರ ಅನುಮಾನ ಬರ್ತೈತೆ ನಾ ಎಷ್ಟೋ ತನಕ ಮನ್ಯಾಗ ಕಾಣಲಿಲ್ಲ ಅಂದ್ರೆ. ಹ್ಞೂ ಹೋಗ ಅಂತ ತಡಿ ಆಗೇ ಬಿಡ್ತು ಕೊಟ್ಟೆ. ಜಲ್ದಿ ಮಾಡ್ಯವ ನಂಗೆ ಟೈಮ್ ಆಗೋಕತ್ತೈತೆ ಮತ್ತೆ ಎಷ್ಟು ನಾಲ್ಕು ಆತ ಏನಾಯ್ತು. ಹಿಡಿ ತಗೋ. ಇದು ಪಾಕೆಟ್ನಾಗ ಐತಲ್ಲ ಬಿಳಿ ಚೀಲದಾಗ, ಇದು ಹಾಲ್ನಾಗ ಹಾಕ್ಕೊಡೋದು ನೋಡು. ಆ ಹಾಲು ಕುಡಿತಾನೆ ಇಲ್ಲಿ ನೋಡು, ಒಟ್ಟು ಹೆಂಗಾರ ಮಾಡಿ ಹಾಲ್ನಾಗ ಕೊಡ್ಬೇಕು. ಇದಂತ್ರಿ ಅವ್ರು ರೂಮ್ನಾಗ ಇಡು ಅಂತ ಹೇಳಿ ನೀನು ಸೊಸಿಗೆ. ಹೌದೇನ ತಮ್ಮ, ಹಂಗಿದ್ರೆ ಫಸ್ಟ್ ಇದನ್ನು ತೊಗೊಂಡೋಗಿ ಆಕಿಗೆ ಇಡು ಅಂತ ಹೇಳ್ತೇನಲ್ಲಿ, ಆಮೇಲೆ ಇದನ್ನು ಕೊಡೋದು ನಾ ವ್ಯವಸ್ಥೆ ಮಾಡ್ತೇನಂತ. ಹಿಡಿ ರೊಕ್ಕ. ಇದ್ಯಾಕ ಹಿಂಗೆ ಸಿಟ್ಟು ಕೂತಿದ್ದಿ? ಅದಕ್ಕೆ ಮೇಲೆ ಅದಳ ಮನೆಗೆ ಯಾರು ಕಾಣವಲ್ರಲ್ಲ. ಇಲ್ರಿ ಅತ್ಯಾರ, ಅವ್ರು ಎಲ್ಲೇ ಹೊರಗೆ ಹೋಗ್ತೇನಂತಂದ್ರೆ ಅದಕ್ಕೆ ನಾ ಬಂದೆ ಬಾಕ್ಲ ಮುಂದೆ ಮಾಡಿ ಈ ಕಡೆ ಒಳಗೆ ಬಂದಿದ್ದೆ. ಹೌದು, ನೀವೆಲ್ಲೋಗಿದ್ರಿ? ಕಂಡೇ ಇಲ್ಲಲ್ಲ ಮುಂಜಾನಿಂದ. ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ, ಟೈಮ್ 4 ಆಯ್ತು. ಊಟಕ್ಕೆ ನಿಡ್ಕೊಂಬರ್ಲೇನ್ರಿ? ಏನು ಊಟಕ್ಕೆ ಏನು ಬೇಡವ ನನಗೆ. ನಾನು ಇವತ್ತೇ ಶೇಖಾವಕ್ಕನ ಕಡೆ ಹೋಗಿದ್ದೆ. ಹಿಂಗೆ ಆತ ಹಿಂಗೆ ಅಂತ ಎಲ್ಲ ಹೇಳಿದ್ನೆ ಕತಿ ಮಾಡಿ. ಆಕಿನೂ ಹೌದನ, ಹಂಗಿದ್ರೆ ನಾ ಮಾಡ್ತೀನಿ ತಡಿ ಅಂತಂದು ಇಲ್ಲಿ ಚೀಲ ಇಟ್ಟನ್ಲ ಈ ಕಡೆ ಸೈಡಿಗೆ ಬೆಳೆದು, ಆ ಚೀಲದಾಗ ಒಂದು ಇದನ್ನು ಕೊಟ್ಟಾಳ. ಅದನ್ನು ತೊಗೊಂಡು ಈ ರೂಮ್ನಾಗ ಇಡು ನೀನು, ಆದ್ರೆ ಅವನಿಗೆ ಕಾಣಬಾರ್ದು ನೋಡು, ಹಂಗೆ ಇಡು. ಹ್ಞೂ ರೀ ಅತ್ತೆಯಾರ, ಮೊದಲೇ ನನಗೂ ನೀವು ಹೇಳಿದ ಕೂಡಲೇ ಹೆದರಿಕೆ ಆಯ್ತು, ಏನು ಹೀಗೆಲ್ಲ ಮಾಡ್ಬೇಕಾ ಅಂತೇಳಿ. ಆದರೆ ನಿಮ್ಮ ಮಗ ಅಂತರೂ ವಿಪರೀತ ಮಾತಾಡ್ತಾರೆ. ಏನದು ಮಾತು, ಏನು ಕತಿ, ನನಗಂತರೂ ತಡ್ಕೊಳಕ್ಕಾಗಂಗಿಲ್ರಿಪ್ಪ. ಅಟ್ಲೀಸ್ಟ್ ಹಿಂಗಾರೆ ಆಗಿ ಒಂದು ಅಕ್ಕೆ ಬಿಡು ಅಂತೆ ನಾನು ಹ್ಞೂ ಅನ್ನತ್ತೇನೆ ನೋಡ್ರಿ ನಿಮಗೆ. ಚಲೋ ಕೆಲಸ ಮಾಡಿದ್ದಾಳೆ. ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ನೋಡಿ, ಯಾರಿಗೂ ಮುಂದೆ ನೀ ಏನು ಮಿಸ್ಕಾಕೋಬೇಡಿ ನೀನು. ನಿನಗೂ ನನಗೆ ಅಷ್ಟ ಗೊತ್ತಿರ್ಬೇಕಿದೆ. ಅದಕ್ಕೆಮ್ಮ ಭಾಳತ್ತ ಹೊರಗೆ ಹೋಗಿ ಎಷ್ಟೊತ್ತಿಗೆ ಬರ್ತೇನಂತ ಹೇಳಾರ? ಗೊತ್ತಿಲ್ರಿ, ಅವರು ಸುಶೀಲಕ್ಕಾರ್ ಬರ್ತಿದ್ರಲ್ಲ, ಅವ್ರ ಜೊತೆಗೆ ಹೊರಗೆ ಹೋದ್ರು ಅವರು. ನೋಡುವ, ನಂದಂತರೂ ಆಸ್ತಿ ಗೀಸ್ತಿ ಅಂತ ಏನಿಲ್ಲ. ನನ್ನ ಗಂಡನ ಮನೆಯವ್ರು ಏನು ಕೊಡಲಿಲ್ಲ ನನಗೆ. ನನ್ನ ಗಂಡ ಸತ್ತಿಂದ ಹಂಗೆ ಕಳಿಸ್ಬಿಟ್ರು ಮನೆಯಿಂದ. ಅದ್ರಾಗ ನನ್ನ ಮಗ ಹುಟ್ಟಿದ್ನ, ಅದು ಹುಟ್ಟೋತ್ಲನ ಹಂಗಾಗೋದಕ್ಕೆ ಅವರೆಲ್ಲ ನನ್ನ ಮಗನ ಇದನ್ನು ಅಂತೇಳಿ ಒಟ್ಟೊಂಥರ ಮಾತಾಡಿ ಕಳಿಸ್ಬಿಟ್ರು ನಮ್ಮನ್ನು. ಅಲ್ಲಿದಂತರೂ ಏನೂ ಆಸ್ತಿ ಇಲ್ಲ ನಮ್ಗೆ. ಇನ್ನು ಇಲ್ಲಿದ್ದು ಅನ್ನೋಕ್ಕೇನೆ ನಿನಗೆ ಗೊತ್ತಿದ್ದಿದ್ದು ಇದಿಷ್ಟ. ಅದಕ್ಕೆ ಯಾಕೆ ಈ ಆಸ್ತಿ ಇಷ್ಟು ನಮ್ಮ ಹೆಸರಿಗೆ ಬರೋ ಹಂಗೆ ಮಾಡ್ಕೋಬಾರ್ದು ನಾವು? ಅಯ್ಯೋ ಅದೇಂಗೆ ಆಕೈತ್ರಿ ಅತ್ಯಾರ, ಅವ್ರಿಗೆ ಮಗ ಅದನ್ನ. ಈಗ ನಾಳೆ ಇನ್ನೊಂದು ವರ್ಷ 2 ವರ್ಷದಾಗ ಮದುವೆ ಮಾಡ್ತಾರ, ಸೊಸಿ ಬರ್ತಾಳ, ಮೊಮ್ಮಕ್ಳು ಅಕ್ಕವ, ಅವನ್ನೆಲ್ಲ ಇಟ್ಕೊಂಡು ನಮಗೆ ಆಸ್ತಿ ಕೊಡ್ತಾರ್ರಿ ಅವರು. ಅಯ್ಯೋ ಹುಚ್ಚಿ, ನಿನಗೆ ಗೊತ್ತಿಲ್ಲನ ನಿಮ್ಮತ್ತೆ ಏನಂತೇಳಿ. ಅವನ ಮದುವೆನೂ ಆಗಂಗಿಲ್ಲ, ಅವ್ರಿಗೆ ಮೊಮ್ಮಕ್ಕಳು ಆಗಂಗಿಲ್ಲ, ಈ ಆಸ್ತಿ ಎಲ್ಲೂ ಹೋಗೋದಿಲ್ಲ, ಎಲ್ಲ ನನ್ನ ಮಗಗೆ ಬರ್ತೈತಿ. ಅದೇಂಗ್ರಿ ಅತ್ಯಾರ, ಏನು ಮಾಡಿರಿ ನೀವು ಅಂಥದ್ದು? ಅವ್ರಿಗೆ ಮದುವೆ ಆಗಂಗಿಲ್ಲ ಅಂತ ಅಷ್ಟು ಗ್ಯಾರಂಟಿಲಿ ಹೇಳಕತ್ತೀರಿ? ನಿನಗೇನು ಗೊತ್ತೈತಿ ಬೇಡ. ಫಸ್ಟ್ ಸಣ್ಣವನಿದ್ದಾಗಿಂದನೂ ಅವನಿಗೆ ಒಟ್ಟು ಹುಡುಗಿಯಾರನ್ನ ಕಂಡ್ರೆ ಮದುವೆ ಕಂಡ್ರೆ ಆಗಲೇಬಾರ್ದು ಅನ್ನಂಗೆ ಮಾಡ್ಕೊಂತ ಬಂದಿದ್ದೆ ನನ್ನ. ಇವಾಗಾದ್ರೆ ಯಾವ ಹುಡುಗಿಯಾರನ್ನೂ ನೋಡೋಂಗಿಲ್ಲ ಅವ, ನೋಡಿದ್ರೂ ಅವನಿಗೆ ಇಷ್ಟ ಆಗಂಗಿಲ್ಲ. ಒಂಥರ ಏನಂತಾರದು, ಏನೋ ಅಂತಾರೋ ಅದು ನನ್ನ ಬಾಯಾಗೂ ಬರುವಲ್ತು, ಆ ಥರ ಮಾಡ್ತಾನೆ. ಒಟ್ಟು ಹುಡುಗಿಯಾರನ್ನ ಕಂಡ್ರೆ ಮೈ ಉರಿತಿತ್ತು ಅವನಿಗೆ. ಒಂದು ಮಾತು ದೂರ ನೋಡವ. ಇನ್ನು ಇಂಥವನ್ನ ಯಾರು ಮದುವೆ ಅಕ್ಕಾರ ಹೇಳಿ ನೀನು? ಅದಕ್ಕೆ ಎಲ್ಲ ಆಸ್ತಿನೂ ನನ್ನ ಮಗಗೆ ಬರೋದದು. ಹೌದ್ರಿ, ಬಾರಿ ಬಾರಿ ಪ್ಲ್ಯಾನ್ ಮಾಡಿಟ್ಟು ಬಿಟ್ಬಿಡ್ರಿ ಹತ್ತೀರ ನೀವು. ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಮನ್ಯಾಗ. ಮತ್ತೆ ಯಾರಿಗಾರ ಗೊತ್ತಾತಂದು ಸುಮ್ಮನೆ ನಾವು ಒಂದಕ್ಕೆ ಹೋಗಿ ಇನ್ನೊಂದಕ್ಕವ, ಅಷ್ಟು ಕಷ್ಟ ಇರೋಲ್ದಕ್ಕ. ಹೆಚ್ಚಿಗೆ ಮಾತಾಡೋದು ಬೇಡ ಇದ್ರ ಬಗ್ಗೆ. ಏನು? ಆಯ್ತು ರೀ. ಇವ್ರು ಹೇಳಿದ್ರಾಗೂ ಏನು ತಪ್ಪಿಲ್ಲ ಅನ್ಸುತ್ತೆ. ಯಾಕಂತಂದ್ರೆ ನನ್ನ ಗಂಡಂತರೂ ನನ್ನನ್ನು ಸೇರಂಗಿಲ್ಲ ಬಿಡು, ಹೋಗಲಿ. ಕೆಲಸನೂ ಆ ಪರಿ ಏನು ಮಾಡೋದಿಲ್ಲ, ಅವನು ಅಷ್ಟಕ್ಕಷ್ಟೇ ಓದಾನ. ಆಮೇಲೆ ಕೆಲಸ ಅನ್ನೋಕ್ಕೇನಂತೆ ಹೊಲಕ್ಕೆ ಹೋಗ್ತಿರ್ತಾನೆ. ಇಲ್ಲ ಅಂತಂದ್ರೆ ಅಲ್ಲೆಲ್ಲೋ ಫ್ಯಾಕ್ಟ್ರಿಗೆ ಹಚ್ತೀನಿ ಅಂತಂದ್ರೆ ಅದು ಹಚ್ಚಿ ಅದು ಬಂದು ನಾವೇನು ಆಸ್ತಿ ಮಾಡ್ಕೊಂಡು ಹಾಕ್ತಾರೆ. ಅದ್ರ ಬದಲು ಇದನ್ನೇ ಅತಿಯರ್ ತಲೆಯಾಗ ಕರೆಕ್ಟ್ ಐತಿ. ಸುಮ್ಮನೆ ಇದಕ್ಕೆ ಹ್ಞೂ ಅಂದ್ರೆ ಆತ. ಈ ದೊಡ್ಡ ಮನೆ, ಅಲ್ಲಿರೋ ಸೈಟು, ಆಮೇಲೆ ಅಲ್ಲಿರೋ ಹೊಲ ಎಲ್ಲ ನನಗೆ ಅಂದ್ರೆ ನನ್ನ ಗಂಡನ ಹೆಸರಿಗೆ ಬರ್ತೈತಿ. ಅವ್ರಿಗೆ ಬಂದರೆ ನನಗೆ ಬಂದಂಗೆಲ್ಲ. ಅಲ್ರಿ, ಒಂದಿಷ್ಟು ಬ್ರೋಕರ್ಗಳಿಗೆ ಕನ್ಯೆ ನೋಡಂತೆ ಹೇಳಂತ ಹೇಳಿದ್ನಲ್ಲ, ಹೇಳಿರೇ ಏನಿಲ್ಲ? ಏನು ಅದನ್ನು ಮರ್ತು ಹಂಗೆ ತಿರುಗ್ತೀರಿ? ಊರು ಬರೀ ತಿರುಗೋದೇ ಕೆಲಸ ನಿಮ್ದು. ಬಾರಿ ಬಿಡ, ನೀನು ತತ್ತಣ್ಣ ಕುಂದರು ಇನ್ನೊಂದು 2-3 ವರ್ಷ ಯಾಕೆ ಕಲಿಯಕ್ಕೆ ಹೋಗ್ಯಾನಿಲ್ಲಲ್ಲೇ ಮೊದಲು ಅದನ್ನ ಮುಗಿಸ್ಕೊಂಡು ಬರವಲ್ಲ ನಾಕ. ನಿಂದೊಳಗೆ ಕಿರಿ ಮಾಡ್ತಿಯಲ್ಲ. ಅದನ್ನ ನಾನು ಹೇಳಕತ್ತಿದ್ದೆ. ಈಗ ನೋಡಕ್ಕೆ ಚಾಲು ಮಾಡ್ರಿ, ಒಂದು 2 ವರ್ಷ ಮಟ್ಟ ಸಿಗ್ತಾವು, ಅವನು ಹ್ಞೂ ಅಂತಾನ ಅಂತೇಳಿ. ನೀವು 2-3 ವರ್ಷ ಬಿಟ್ಟು ನೋಡಕ್ಕಂದ್ರೆ ಯಾವಾಗ ಸಿಗ್ಬೇಕು, ಯಾವಾಗ ಮಾಡ್ಬೇಕು ನಾನು? ನೋಡ್ದೇನು ತಗೋ, ಅದಕ್ಕೆ ಯಾಕೆ ಹಂಗೆ ಸಾಯ್ತಿದ್ದಿ? ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡು ಬಾ ಹೋಗು.
ಏನ ಚಾ 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 ಅಂತ ಸಾಯ್ತಿಯಲ್ಲ, ಮುಂಜಾನೆಯಿಂದ 4 ಸತ ಚಾ ಮಾಡಿಕೊಟ್ಟೇನಿ, ಆಮೇಲೆ ಲಾವಣ್ಯ ಕಡೆಯಿಂದ 2 ಸತ ಚಾ ಮಾಡಿಸ್ಕೊಂಡು ಕುಡ್ದಿದ್ದಿ. ಈಗ ಹೊರಗೆ ಹೋಗಿದ್ದಿ ಏನು ತಣ್ಣಗೆ ಹೋಗಿ ಬಂದಿರ್ತಿ, ಅಲ್ಲೂ ಒಂದು 2-3 ಕಪ್ ಕುಡ್ದ ಬಂದಿರ್ತಿದ್ದಿ. ಚಾ ಮಾಡೋಕ್ಕಾಗಂಗಿಲ್ಲ ನನಗೆ. ಏ ಮಾನ್ಗೆಟ್ಟಕ್ಕೆ ನಿಂದೇನು ಬಾಯಿ ಐತೆ ಬೊಂಬಾಯಿ ಐತೆ ಗಂಡಿಗೆ ಹಿಂಗೆಲ್ಲ ಮಾತಾಡೋದ? ಮರ್ಯಾದಿನೇ ಇಲ್ಲ ಈ ಮನ್ಯಾಗ, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟ್. ಏನು ಹಿಂಗೆ ಜಗಳ ಆಡತ್ತೀರಿ? ಯಾಕಣ್ಣ ಹಂಗೆ ಬೈ ತಕೊಂಡ್ ಕುಂತಿ? ಯಾಕೆ ಬೈ ಆಗ್ತಿ ಅತ್ಯಮ್ಮ ಅವರಿಗೆ? ನೋಡು ಈ ಮನ್ಯಾಗ ಒಂದು ಕಪ್ ಚಾ ಕೇಳಿದ್ರೆ ಕೊಡೋರ್ ಗತಿ ಇಲ್ಲ, ಚಾ ಕೇಳಿದ್ರೆ 108 ಮಾತಾಡ್ತಾರ. ಮತ್ತು ನೋಡಿದ್ರೆ ನಾ ಹೌದನ್ನ ನಂಗೆ ಹೊರಗೆಲ್ಲ ದುರ್ಕೊಂಬರ್ತೇನೆ ಇವರಿಗೆ. ಬೇಕಾಗಿಲ್ಲ ಹೋಗು, ಅಲ್ಲೇ ತಿಪ್ಪಮ್ಮನ ಅಂಗಡಿಯಾಗ ಚಾ ಕುಡಿದು ಹೋಗ್ತೇನೆ ನಾನು, ನಡೆ. ಅಲ್ಲ ನೋಡಿವ್ರು ಮತ್ತೆ ಚಾ ಕುಡಿತೇನಂತ ಹೊರಗೆ ಹೋಗ್ತಾರ. ಏ ಅದೇನು ಟಾನಿಕ್ ಅನ್ನ ಚಾ ಕುಡ್ದಂಗೆ ಶಕ್ತಿ ಬರಕ್ಕೆ.